ಆರೋಗ್ಯ ಸೇವೆಯೊಂದಿಗೆ ಸಮಾಜದ ಸೇವೆಯಲ್ಲಿ ತೊಡಗಿರುವ ಪುಟ್ಟು ಆಂಜಿನಪ್ಪ ಶಸ್ತ್ರಚಿಕಿತ್ಸೆಯ ಮೂಲಕ ಬಡವರ ಜೀವನದಲ್ಲಿ ನವಚೇತನ. ಬಡ ಹಾಗೂ ಅಗತ್ಯವಿರುವವರ ಆರೋಗ್ಯಕ್ಕಾಗಿ ದುಡಿದು ನಿಸ್ವಾರ್ಥ ಸೇವಾ ಮನೋಭಾವದಿಂದ ಮುಂದಾಗಿರುವ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಜೀವಂತ ಸಾಕ್ಷ್ಯವಾಗಿ ರೂಪಿಸಿಕೊಂಡಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಲವಾರು ಬಡ ಕುಟುಂಬಗಳಿಗೆ ಉಚಿತ ಆರೋಗ್ಯ ಶಿಬಿರದ ಮೂಲಕ ಚಿಕಿತ್ಸೆ ಒದಗಿಸಿ ಅವರು ನೂರಾರು ರೋಗಿಗಳ ಬದುಕಿಗೆ ಹೊಸದಾಗಿ ಬೆಳಕು ತರಲು ಕಾರಣರಾಗಿದ್ದಾರೆ. ಈಗ ಸದ್ಯದಲ್ಲೇ ಯಾವುದೇ ರೀತಿ ಚುನಾವಣೆ ಇಲ್ಲದಿದ್ದರೂ ಸಹ ಬಡವರ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಜೊತೆಯಲ್ಲಿ ನಿಂತಿರುವ ಏಕೈಕ ನಾಯಕ ಅಂದರೆ ತಪ್ಪಾಗಲಾರದು. ಉಚಿತ ಶಸ್ತ್ರಚಿಕಿತ್ಸೆ, ನಗದುವಿಲ್ಲದವರಿಗೂ ನವಜೀವನ. ಮೂಗು, ಕಿವಿ, ಗಂಟಲು, ಹೃದಯ, ಕೈಕಾಲು ಮುರಿತ, ಹೊಟ್ಟೆ ಗಡ್ಡೆ, ಕಿಡ್ನಿ ಸ್ಟೋನ್, ಕ್ಯಾನ್ಸರ್ ಮುಂತಾದ ವಿವಿಧ ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿದ್ದವರು ಬೆಂಗಳೂರಿನ ಪ್ರಸಿದ್ಧ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಪಡೆದು ಇದೀಗ ಸಂಪೂರ್ಣವಾಗಿ ಗುಣಮುಖರಾದರು. ಈ ಆರೋಗ್ಯ ಸೇವೆಯ ಹಿಂದೆ ಇರುವ ಏಕೈಕ ವ್ಯಕ್ತಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ. ಅವರಿಗೆ ಚಿಕಿತ್ಸೆ ದೊರಕಿಸಿಕೊಡಲು ಮಾತ್ರವಲ್ಲ, ಇಡೀ ಚಿಕಿತ್ಸೆ ಪ್ರಕ್ರಿಯೆ ಸರಳವಾಗಿ ಸಾಗಲು ಸಹಾಯ ಮಾಡಿ ಶಸ್ತ್ರಚಿಕಿತ್ಸೆಯ ನಂತರವೂ ರೋಗಿಗಳ ಜೊತೆಯಲ್ಲಿ ಇದ್ದು ತಮ್ಮ ಸಮಯವನ್ನು ಮೀಸಲಿಟ್ಟಿದ್ದಾರೆ. ರೋಗಿಗಳ ಭಾವನಾತ್ಮಕ ಪ್ರತಿಕ್ರಿಯೆ. ನಮ್ಮಲ್ಲಿ ಕೆಲವರ ಬದುಕು ನಿರಾಶೆಯಿಂದ ತುಂಬಿತ್ತು, ಆದರೆ ಪುಟ್ಟು ಆಂಜಿನಪ್ಪ ಅವರು ನಮ್ಮ ಸಮಸ್ಯೆ ಕೇಳಿ ಚಿಕಿತ್ಸೆಯ ದಾರಿ ತೋರಿಸಿದಾಗಲೇ ನಾವು ಬದುಕಿನಲ್ಲಿ ಮತ್ತೆ ಪುನರ್ಜನ್ಮ ಕಾಣಲು ಶುರು ಮಾಡಿದ್ದೇವೆ. ಅವರ ಈ ಸೇವೆಗೆ ನಾವು ಕೃತಜ್ಞರಾಗಿದ್ದೇವೆ ಎಂದು ಭಾವನಾತ್ಮಕವಾಗಿ ಮಾತನಾಡಿದ ರೋಗಿಗಳು. ಅವರು ಯಾವ ಕ್ಷೇತ್ರದಲ್ಲಿ ಬೆಳೆದರೂ ನಾವು ಅವರೊಂದಿಗೆ ಇರುತ್ತೇವೆ ಎಂದರು. ಸಮಾಜ ಸೇವೆಗೆ ದಾರಿ ತೋರಿಸುವ ನಾಯಕತ್ವ. ಇಂತಹ ಬಡವರ ಸಮಸ್ಯೆ ಮನಗಂಡು ಮಾನವೀಯತೆಯಿಂದ ಕೆಲಸ ಮಾಡುತ್ತಿರುವ ಪುಟ್ಟು ಆಂಜಿನಪ್ಪ ಅವರು ರಾಜಕೀಯ ಮಿತಿಗಳನ್ನು ಮೀರಿ ಜನಸೇವೆ ಮಾಡುವ ನಿಜವಾದ ನಾಯಕತ್ವದ ಮಾದರಿಯಾಗಿದ್ದಾರೆ. ಆರೋಗ್ಯದತ್ತ ಇರುವ ಅವರ ಕಾಳಜಿ ರಾಜಕೀಯಕ್ಕಿಂತ ಹೆಚ್ಚು ಮಾನವೀಯತೆಯನ್ನೇ ಪ್ರತಿಬಿಂಬಿಸುತ್ತದೆ. ಇದೊಂದು ಪುಟ್ಟ ವೈದ್ಯಕೀಯ ಶಿಬಿರ ಅಲ್ಲ, ಬಡವರ ಬದುಕಿನಲ್ಲಿ ಹೊಸ ಬೆಳಕು ಹಚ್ಚಿದ ದೊಡ್ಡ ಮಾನವೀಯತೆ. ಪಾಲಿಟಿಕ್ಸ್ ಆಗಲಿ ಅಥವಾ ಪಬ್ಲಿಕ್ ಲೈಫ್ ಆಗಲಿ, ಪುಟ್ಟು ಆಂಜಿನಪ್ಪ ಅವರ ಈ ಕೆಲಸ ಭವಿಷ್ಯದಲ್ಲಿಯೂ ಇನ್ನಷ್ಟು ಜನರಿಗೆ ಸ್ಫೂರ್ತಿ ನೀಡಲಿ ಎಂಬುದು ಸಾರ್ವಜನಿಕರ ಆಶಯ. ವಿಶೇಷ ವರದಿ ಕನ್ನಡ ಮೈತ್ರಿ ನ್ಯೂಸ್, ಗುರುಮಡುಗು ಮೈತ್ರಿ ಲೋಕೇಶ್. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟಣ್ಣವರು ಲಾಸ್ಟ್ ಟೈಮ್ ಒಂದು ತಿಂಗಳ ಹಿಂದೆ ಒಂದು ಬೃಹತ್ ಹೆಲ್ತ್ ಕ್ಯಾಂಪನ್ನು ಮಾಡಿದರು. ತದನಂತರ ಒಂದು 300 ಆಪರೇಷನ್ ಆಗಿತ್ತು. ಕಣ್ಣು, ಕಿವಿ, ಮೂಗಿ, ಹಾರ್ಟ್ ಸರ್ಜರಿ, ಗರ್ಭಕೋಶದ್ದು, ಕಾಲ್ ರ್ಯಾಡು ಏನಿದ್ರು ಅದನ್ನೆಲ್ಲ ಮೊನ್ನೆ ಶಸ್ತ್ರಚಿಕಿತ್ಸೆ ಮಾಡಿ ಕಳಿಸಿದ್ವಿ. ಈಗ ಒಂದು 20 ಜನ ಮತ್ತೆ ಕಣ್ಣಿನ ಆಪ್ರೇಷನ್ನು, ಗರ್ಭಕೋಶದ್ದು, ಕಾಲು ಇರೋವಂಥ ಸಮಸ್ಯೆಗೆ ಬಂದಿದ್ದಾರೆ. ಕಳಿಸ್ಬಿಟ್ಟು ಅವ್ರಿಗೆ ಆಪ್ರೇಷನ್ ಮಾಡಿ ಕಳಿಸ್ಕೊಡ್ತೀವಿ. ಎಷ್ಟು ಜನ ಪೇಷಂಟ್? ಈಗ ಒಂದು 20 ಜನ ಪೇಷಂಟ್ಸ್ ಆಗಿದ್ದಾರೆ. ಕಣ್ಣು, ಕಿವಿ, ಮೂಗು, ಗರ್ಭಕೋಶದ್ದು ಎಲ್ಲ